ಗುರುಪ್ರಸಾದ್ ಅವರ ನಿಧನದ ನೋವು ನಿಮಗೆ ಎಷ್ಟಿದೆ ಅನ್ನೋದು ಇತ್ತೀಚಿನ ನಾನೊಂದು ವಿಡಿಯೋದಲ್ಲಿ ನೋಡಿದೆ. ನಿಮ್ಮ ಕಣ್ಣೀರಲ್ಲಿ, ನಿಮ್ಮ ಮಾತುಗಳಲ್ಲಿ ಆ ನೋವು ಗೊತ್ತಾಗ್ತಾ ಇತ್ತು. ಆ ವಿಷಯ ನಿಮಗೆ ಗೊತ್ತಾದಾಗ ಎಷ್ಟು ಮಟ್ಟಿಗೆ ಶಾಕ್ ಆಯಿತು, ಅಥವಾ ಇದು ನಂಬೋದಕ್ಕೆ ಸಾಧ್ಯ ಆಯಿತಾ ನಿಮಗೆ ಅಂತ? ಇಲ್ಲ, ಖಂಡಿತ ನಂಗೆ ನಂಬಕ್ಕಾಗಲಿಲ್ಲ. ಒಬ್ಬರು ಕಾಲ್ ಮಾಡಿದ್ರು, ಈ ಥರ ಗುರುಪ್ರಸಾದ್ ಏನೋ ಸೂಸೈಡ್ ಅಂತೆ ಅಂತ. ನಿಜವಾಗ್ಲೂ ನಾನು ನಂಬಿಲ್ಲ. ಅಂದರೆ ನಾನು ಟಿ ವಿ ನೋಡ್ತಿರ್ಲಿಲ್ಲ ಆ ಕ್ಷಣ. ನಿಜವಾಗ್ಲೂ ನಂಬಿಲ್ಲ. ಯಾಕಂದರೆ ಅವ್ರು ಹಿಂದೇನೂ ಏನೋ ಕೋವಿಡ್ ಟೈಮಲ್ಲಿ ನಾನು ಸೂಸೈಡ್ ಮಾಡ್ಕೊತೀನಿ ಅಂತ ಒಂದೇನೋ ಮಾತಾಡಿದರು. ಸೊ ಅದೆಲ್ಲ ತಲೆಯಲ್ಲಿದ್ದರೆ ಸಾಧ್ಯನೇ ಗುರುಪ್ರಸಾದ್ ಸೂಸೈಡಾ, ಎಲ್ಲ ಮುಗೀತು, ಬದುಕೇ ಮುಗೀತು ಅನ್ನೋ ಮಟ್ಟಕ್ಕೆ ಗುರುಪ್ರಸಾದ್ ಸರ್ ಬರ್ತಾರಾ ಅನ್ನೋ ಊಹೆನೂ ಇಲ್ಲ. ಟಿ ವಿ ಹಾಕಿ ನೋಡಿದೆ, ನಿಜ. ಅಲ್ಲಿಗೂ ಏನು ಕನ್ಫ್ಯೂಷನ್ ಏನಂದರೆ, ಬಹುಶಃ ಅಂದರೆ ಬಾಡಿ ಪೂರ್ತಿ ಇದೆ, ಅವ್ರಲ್ವೇನೋ ಬೇರೆ ಯಾರೋ ಏನೋ ಅನ್ನೋ ಥರ ಅದು ಬಂದುಬಿಡ್ತು ಥಾಟ್ ನನಗೆ. ಅಷ್ಟು ನಂಬಿಕೆ ಅವ್ರು ಆ ಥರ ಮಾಡ್ಕೊಳ್ಳೋ ವ್ಯಕ್ತಿ ಅಲ್ಲ ಅಂತ. ಭಾಳ ನೋವಾಯ್ತು, ಅದನ್ನು ಅಕ್ಸೆಪ್ಟ್ ಮಾಡೋಕ್ಕಾಗಿಲ್ಲ. ನಾನು ಬೆಂಗಳೂರಲ್ಲಿ ಇರಲಿಲ್ಲ ಆ ದಿನ, ನಾನು ಚಿಕ್ಕಮಂಗ್ಳೂರಲ್ಲಿದ್ದೆ. ಮತ್ತು ಅವತ್ತು ಹೊರಡೋಣ ಅಂದರೂ ಸಂಜೆಗೆ ಅವರು ಇದು ಮಾಡಿದ್ರಿಂದ ಸೊ ಬರೋದಕ್ಕಾಗಲಿಲ್ಲ. ಬಟ್ಟು ಇವತ್ತಿಗೂ ಈ ಕ್ಷಣ ಅದು ಅಕ್ಸೆಪ್ಟ್ ಮಾಡೋಕ್ಕಾಗ್ತಾ ಇಲ್ಲ. ಅವ್ರು ಇಲ್ಲ ಅನ್ನೋದು ಆಗ್ತಾ ಇಲ್ಲ ಅಕ್ಸೆಪ್ಟ್ ಮಾಡೋಕ್ಕೆ. ಯಾಕಾಯಿತು, ಏನಾಯಿತು, ಯಾವ ರೀಸನ್ಗಾಯಿತು ಅನ್ನೋ ಪ್ರಶ್ನೆಗೆ ಬಹುಶಃ ಇನ್ನೂ ಉತ್ತರ ಸಿಕ್ಕಿಲ್ಲ. ಇರಬಹುದು, ಹೀಗಾಗಿರಬಹುದು ಅನ್ನೋ ಊಹೆ ಅಷ್ಟೇ ಇದೆ. ನಿಮಗೇನು ಅನಿಸುತ್ತೆ ಈ ವಿಚಾರದಲ್ಲಿ? ಯಾಕಾಗಿರಬಹುದು ಅನ್ನೋದಕ್ಕೆ ನಿಮಗೇನಾದರೂ ಉತ್ತರ ಸಿಕ್ಕಿದೆಯಾ ಅಂತ? ಅದೇ ಏನು ಸಾಲ ಮಾಡಿ ಹಿಂಗೆ ಮಾಡಿದ್ರ, ಅಯ್ಯೋ ಸಾಲಕ್ಕೆಲ್ಲ ಹೆದರ್ಕೊಂಡು ಈ ಥರ ಮಾಡೋರಲ್ಲ ಅವರು. ಹೆಂಗೆ ಹೇಳ್ತಿದ್ರಂದರೆ, ಯಾರಾದರೂ ಏನೋ ನೀನು ದುಡ್ಡು ಕೊಡಬೇಕಾ, ಕೊಡ್ತೀನಿ ಹೋಗು ಅಂದರೆ ತೀರಿಸ್ತೀನಿ ಅನ್ನೋ ಕಾನ್ಫಿಡೆನ್ಸು, ಆ ಥರ ಇದ್ದಂಥ ವ್ಯಕ್ತಿ. ಇನ್ನು ಫ್ಯಾಮಿಲಿ ಮ್ಯಾಟರ್ಸು ಅಂಥ ತುಂಬ ದೊಡ್ಡ ಸಮಸ್ಯೆಗಳೇನೂ ಇರಲಿಲ್ಲ. ಆ ಥರ ಫ್ಯಾಮಿಲಿ ಮ್ಯಾಟರ್ಸ್ಗೆಲ್ಲ ಹೋಗುವಂಥದ್ದು. ಅದು ಬಿಟ್ಟರೆ ಇನ್ನೇನು ರೀಸನ್ ಇದೆ? ಸಿನಿಮಾ ಸೋಲು ಅಂತ. ಖಂಡಿತ ಇಲ್ಲ. ನಮ್ಮ ಕಣ್ಮುಂದೆ ಎಷ್ಟೋ ಜನ ನಿರ್ದೇಶಕರಿದ್ದಾರೆ. ಇವತ್ತು 1-2 ಸಿನಿಮಾ ಹಿಟ್ಟಾದರೆ 5 ಸಿನಿಮಾ ಸೋತಿರುತ್ತೆ. ಆದರೂ ಮತ್ತೆ ಆ ಒಂದು ಚೈತನ್ಯ ತುಂಬ್ಕೊಂಡು ಮಾಡ್ತಾರೆ. ಬಹುಶಃ ಇವರು ಆ ಥರ ಇದ್ದರು. ಬಟ್ ಇವೆಲ್ಲವೂ ಸೇರಿರ್ಬೋದು ಕಾರಣ, ಅಥವಾ ಇದರಿಂದ ಆಚೆಗೂ ಇರಬಹುದು. ಈಗ 1-2 ದಿನದಿಂದ ನನಗೆ ಅನ್ನಿಸ್ತಾ ಇರೋದು ಅಂದರೆ, ಆ ವ್ಯಕ್ತಿ, ಆ ವ್ಯಕ್ತಿತ್ವ, ಅವ್ರ ಜೊತೆ ಸಮಯ ಕಳೆದ, ಬಹುಶಃ ಅವರು ಯಾವ ಥರ ಅಂದರೆ ಸಾಯೋ ಕ್ಷಣ ಅವರು ನಾನು ಸೋತೆ ನಾನು ಅಂತ ಯಾವುದೋ ಡಿಪ್ರೆಷನಲ್ಲಿ ಸತ್ತಿರಲ್ಲ. ಬಹುಶಃ ನಾನು ಸತ್ತು ಗೆಲ್ತೀನಿ ಅಂತ ಸತ್ತಿರ್ಬೋದಾ ಅಂತ. ನನ್ನನ್ನು ಹಿಂಗೆಲ್ಲ ಆಡ್ಕೋತಾ ಇದ್ದಾರೆ, ಮಾತಾಡ್ತಾ ಇದ್ದಾರೆ, ಸಾಲ ಇದೆ ಅಥವಾ ಇನ್ನೊಂದಿದೆ ಮತ್ತೊಂದಿದೆ, ನನಗೆ ಬೇಡ, ಸಾಕು, ಜನ ಸರಿ ಇಲ್ಲ, ಈ ಭೂಮಿ ಸರಿ ಇಲ್ಲ, ಯಾರೂ ಸರಿ ಇಲ್ಲ, ನಾನು ನೆಮ್ಮದಿಯಾಗಿ ಸತ್ತೋಗ್ಬಿಡ್ತೀನಿ, ಆಮೇಲೆ ಏನು ಮಾಡ್ಕೊತೀರಾ ನೀವು, ಯಾರು ಬಂದು ನಂದು ಏನು ಕಿತ್ಕೋತೀರಾ ಅಂದರೆ ಅವ್ರ ಮಾತುಗಳು ಅಥವಾ ಅವ್ರ ಥಾಟ್ಸು. ಸೊ ಈ ಥರದ್ದು ಏನೋ ಒಂದು ಹುಂಬತನದಲ್ಲಿ ಆ ಕ್ಷಣ ಒಂದು ಎಕ್ಸ್ಟ್ರೀಮ್ ಒಂದು ಥಾಟ್ ಇರುತ್ತಲ್ಲ, ಒಂದು ಎಕ್ಸ್ಟ್ರೀಮ್ ಥಾಟ್ಸ್ ಅವ್ರಿಗೆ ಅಫ್ಕೋರ್ಸ್ ಅವರು ತುಂಬ ಎಕ್ಸ್ಟ್ರೀಮ್ ಥಾಟ್ಸಲ್ಲೂ ಇರ್ತಾಯಿದ್ರು, ಅದೇ ಥರ ಒಂಥರ ಡಿಪ್ರೆಷನ್ ಥಾಟ್ಸಲ್ಲೂ ಇರೋರು. ಎರಡೂ ಅಪ್ಸ್ ಆ್ಯಂಡ್ ಡೌನ್ಸು ನೋಡಿದ್ದೀವಿ. ಸಿಕ್ಕಾಪಟ್ಟೆ ಮೂಡು, ಸಿಕ್ಕಾಪಟ್ಟೆ ಫ್ಲಕ್ಚುಯೇಷನ್ಸ್ ಇತ್ತು, ಚೇಂಜ್ ಆಗ್ತಾನೆ ಇತ್ತು. ಸೊ ಆ ಥರದ್ದೇನೋ ಒಂದು ಎಕ್ಸ್ಟ್ರೀಮ್ ಥಾಟಲ್ಲಿ ಬಹುಶಃ ಆ ಕ್ಷಣ ಹಾಗಾಗಿರುತ್ತೆ ಅಂತ ಅನಿಸ್ತಾ ಇದೆ. ಅದು ಯಾರೋ ಒಂದು ಫೋನ್ ಮಾಡಿಬಿಟ್ಟಿದ್ದಿದ್ರೆ ಅಥವಾ ಯಾರೋ ಭೇಟಿ ಮಾಡಿಬಿಟ್ಟಿದ್ದಿದ್ರೆ, ಆ ಕ್ಷಣ ಏನೋ ಮಾಡಿದ್ದಿದ್ರೆ ಬಹುಶಃ ಅವ್ರ ಮೈಂಡ್ ಡೈವರ್ಟ್ ಆಗ್ತಿತ್ತು ಅನಿಸುತ್ತೆ. ಖಂಡಿತ ಆಗ್ತಾಯಿತ್ತು. ಎಲ್ಲೋ ಯಾವುದೋ ಒಂದು ಚಾನಲಿಂದ ಒಂದು ಕಾರ್ಯಕ್ರಮ ಅಂತ ಫೋನ್ ಬಂದಿದ್ರು, ಅವ್ರಿಗೇನು ಥಾಟ್ ಇದೆ ಅಟ್ಲೀಸ್ಟ್ 1 ತಿಂಗಳು ಮುಂದೆ ಹೋಗ್ಬಿಡ್ತಾಯಿತ್ತು. ಅಷ್ಟರಲ್ಲಿ ಇನ್ನೇನೋ ಬ್ಯುಸಿ ಆಗಿದ್ರೆ ಅದು ಹೋಗ್ಬಿಡ್ತಾಯಿತ್ತೇನೋ ಅಂತ ಅನಿಸುತ್ತೆ.